ಅಧಿಕಾರಿಗಳೇ ಹಾಗೂ ಜನಪ್ರತಿನಿಧಿಗಳೇ, ನಿಮ್ಮ ಮತ ಯಾರಿಗೆ ಅಂತ ಕೇಳೋದು, ಮತ ಹಾಕಿಸಿಕೊಳ್ಳೋದು, ಆಮೇಲೆ ಅಧಿಕಾರದ ಚುಕ್ಕಾಣಿ ಹಿಡಿದು ಮೆರೆಯೋದು ಮಾತ್ರ ನಿಮ್ಮ ಕೆಲಸನ, ನಿಮ್ಮ ಕರ್ತವ್ಯನ? ನಿಮ್ಮ ಜೇಬಿಗೆ ಹಣ ಇಳಿಸಿಕೊಂಡ ಮೇಲೆ ನಿಮಗೆ ಬಡವರು ರೈತರ ಕಷ್ಟ ಕಾಣಿಸೋದಿಲ್ವಾ? ಅಥವಾ ಕಾಣಿಸಿದ್ರೂ ಕುರುಡರಾಗ್ತೀರಾ? ಅಲ್ಲ ಸ್ವಾಮಿ, 3 ಹೊತ್ತು ಅನ್ನ ನೀಡು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೋಳಾಡಿದ್ರು ಆಲಿಸದ ನೀವು ಯಾವ ಪುರುಷಾರ್ಥಕ್ಕೆ ಜನಪ್ರತಿನಿಧಿಗಳು? ನಾವು ಹೀಗೆ ಖಾರವಾಗಿ ಮಾತನಾಡುವುದಕ್ಕೆ, ಆರೋಪ ಮಾಡುವುದಕ್ಕೆ ಕಾರಣ ದತ್ತ ಇಂಡಿಯಾ ಶುಗರ್ ಲಿಮಿಟೆಡ್ ಶುಗರ್ ಕಂಪನಿಯಿಂದ ಹಾವಿನಾಳ ಗ್ರಾಮದ ರೈತ ಬಾಂಧವರಿಗೆ ಆಗ್ತಾ ಇರುವ ಅನಾನುಕೂಲದ ಬಗ್ಗೆ ಪದೇ ಪದೇ ನಿಮ್ಮ ಗಮನಕ್ಕೆ ತಂದ್ರೂ ನೀವು ನಿರ್ಲಕ್ಷ್ಯ ತೋರ್ತಾ ಇರೋದೊಂದೇ ಕಾರಣ. ಶುಗರ್ ಕಂಪನಿಯ ತ್ಯಾಜ್ಯ ನೀರನ್ನ ಎಲ್ಲೆಂದರಲ್ಲಿ ಬಿಟ್ಟು ರೈತರ ಜಮೀನು ಹಾಗೂ ಬೋರ್ ರಿವರ್ ಮಲಿನವಾಗ್ತಾ ಇದೆ. ಇದೇ ವಿಚಾರ ಸದ್ಯ ರೈತರ ಕಿಂಗಣ್ಣಿಗೆ ಗುರಿಯಾಗಿದೆ. ಪ್ರಿಯ ವೀಕ್ಷಕರೇ, ರೈತರ ಅಳಲು ಏನಂದ್ರೆ ಶುಗರ್ ಕಂಪನಿಯಿಂದ ಬರುವ ತ್ಯಾಜ್ಯ ನೀರನ್ನ ಎಲ್ಲೆಂದರಲ್ಲಿ ಹರಿದು ಬಿಡಲಾಗ್ತಾ ಇದೆ. ಬಾವಿ ಹಾಗೂ ಬೋರ್ವೆಲ್ಗಳಿಗೆ ಕೆಮಿಕಲ್ ನೀರು ಸೇರ್ತಾ ಇದೆ. ಸಾಲದಕ್ಕೆ ಅಂತರ್ಜಲದ ಮೂಲಕ ರೈತರ ಬಾವಿ ಹಾಗೂ ಬೋರ್ವೆಲ್ಗಳಲ್ಲಿ ಕೆಮಿಕಲ್ ನೀರಿನದ್ದೇ ಅಬ್ಬರ ಶುರುವಾಗ್ಬಿಟ್ಟಿದೆ. ಇದರಿಂದ ಜನ ಹಾಗೂ ಜಾನುವಾರುಗಳು ಬೋರ್ ಹಾಗೂ ಬಾವಿಯ ನೀರನ್ನ ಕುಡಿಯಲಾಗದೆ, ಯಾವುದಕ್ಕೂ ಬಳಸಲಾಗದೆ ಕಂಗಾಲಾಗಿದ್ದಾರೆ. ಈ ಬಗ್ಗೆ ರೈತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೆ ಯಾವುದೇ ಉಪಯೋಗ ಇಲ್ಲದಾಗಿರೋದು ಸದ್ಯ ರೈತರ ನೋವಿಗೆ ಕಾರಣವಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನ ನಮ್ಮ ಮುಂದೆ ಹೇಳ್ಕೊಂಡು ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ನಾಗಠಾಣ ಮತಕ್ಷೇತ್ರದ ಶಾಸಕರಂತೂ ಮರೀಚಿಕೆಯಾಗಿದ್ದಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ವರದಿಯ ನಂತರವಾದರೂ ದಪ್ಪ ಚರ್ಮದ ಅಧಿಕಾರಿಗಳು, ಶಾಸಕರು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಇನ್ನು ಇದಕ್ಕೆಲ್ಲ ಪರಿಹಾರ ಕೊಡದೇ ಇದ್ರೆ, ಈ ಸಮಸ್ಯೆ ಸರಿ ಹೋಗದೇ ಇದ್ರೆ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿ ದೊಡ್ಡ ಹೋರಾಟ ಮಾಡಲಾಗುವುದು ಅಂತ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸರ್ ಹೇಳಿ, ಏನು ಸಮಸ್ಯೆ ಇದು ಗ್ರಾಮದ್ದು? ಈಗ ಕಾರ್ಖಾನೆದು ನೀರು ಬರ್ತದೆ, ಹೊಲಸು ನೀರು, ಕೆಮಿಕಲ್ ನೀರು ಇಂದ ಅಲ್ಲಿ ಹೋಗಿ ನಾವು ದಂಗಲ್ ಮಾಡಿದೆ ಅಂದ್ರೆ ಒಂದು ದಿವ್ಸ ಬಂದ್ ಮಾಡ್ತಾರೆ, ಮತ್ತೆ ನೀರು ಬಿಡ್ತಾರೆ, ಮತ್ತೆ ಹೋಗೋಣ ಅನ್ನೋದ ಮತ್ತೆ ಬರ್ತಾರೆ, ಒಟ್ಟು ಬರೋದು ಹೋಗೋದು, ಒಟ್ಟು ಅದಕ್ಕೆ ಏನು ಪರಿಹಾರ ಇಲ್ಲ ರೀ. ಒಂದು 2ನೇ ದನ ಕರಿಗಂತೂ ಭಯಂಕರ ಇಫೆಕ್ಟ್ ಅದ. ಮನುಷ್ಯರು ಕುಡಿಯೋ ನೀರು ಹೇಳ್ರಿ, ಮುಂದೆ ಯಾರು ಹೇಳಿದ್ರಿ ಹೇಳ್ರಿ. ನಮ್ಮ ಹೊಲಗಳು ಬಿಟ್ಟರೆ 1 ಕಿಲೋಮೀಟ್ರ್ ಮ್ಯಾಗೆ ಕಾರ್ಖಾನೆ ಅದ ರೀ. ಆ ಕಾರ್ಖಾನೆ ಹೊಲಸ ನೀರು ಏನದ ನಮ್ಮ ಹೊಲಗೊಳಕ್ಕೆ ಬರ್ತದೆ ರೀ. ಹೊಲಗೊಳಗೆ ಬಂದು ಬೋರ್ನಾಗೂ ಅದೇ ನೀರು ಹಿಡಿಗತ್ತದ ರೀ, ಬಾವಿ ಒಳಗೂ ಅದೇ ನೀರು ಬರ್ಲಾಗತ್ತೆ ರೀ. ಜರಿ ಒಳಗೆ ಕುಡಿಯೋಕ್ಕೂ ನೀರಿಲ್ಲ ರೀ, ದನ ಕರಿಗೂ ನೀರಿಲ್ಲ. ಅದರಿಂದ ದನಗಳಿಗೆ ಜಡ್ಡು ಬರ್ಲಾಗತ್ತೆ ರೀ. ದನಗಳಿಗೆ ಜಡ್ಡು ಬಂದು ಅವು ಸೈಲ್ಕತ್ತಾವ ರೀ. ಅವಕ್ಕೆ ಔಷಧೋಪಚಾರ ಮಾಡೋದು ನಮ್ಮ ಕೈಲಿ ನೀಗಲಾರ್ದು. ಅವರು ಏನು ಪರಿಹಾರ ಕೇಳಿದ್ರು ಪರಿಹಾರ ಕೊಡಲ್ಲ. ಮತ್ತು ಯಾರಿಗೆ ಅರ್ಜಿ ಕೊಟ್ಟರು ಅವರು ಅರ್ಜಿದಾರರು ಯಾರು ಬಂದು ಕೇಳಿದ್ರೆ ನಮಗೆ ಏನೋ ಪರಿಸ್ಥಿತಿ ನೋಡಲ್ಲ ರೀ. ಸರ್ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಥರ? ಇದು ಈ ಕಾರ್ಖಾನೆ 15 ವರ್ಷ ಹಿಡಿದು ಅದೇ ರೀ. ಇದು ಈಗ 15 ವರ್ಷದಿಂದ ಫ್ಯಾಕ್ಟ್ರಿ ಚಾಲು ಏನಾಗ್ಯದಲ್ರಿ, ಅಲ್ಲಿ ಹಿಡಿದು ಇಲ್ಲಿ ತನಕ ನಡೆದ ರೀ. ಇದು ಅಧಿಕಾರಿಗಳಿಗೆ, ತಹಸೀಲ್ದಾರ್ ಆಗಿರ್ಬೋದು, ಡಿ ಸಿ ಆಗಿರ್ಬೋದು, MLA ಸಾಹೇಬ್ರಿಗೆ ಏನಾದ್ರು ಹೇಳಿದ್ರಾ? ತಹಸೀಲ್ದಾರಿಗೆ ಅರ್ಜಿ ಕೊಟ್ಟದ್ರಿ, ಆದರೂ ಅವ್ರು ಬಂದು ಕ್ಲಿಯರ್ ಮಾಡಿಲ್ರಿ, ಮಾಡಿಲ್ರಿ. ಆದರೂ ಈ ಸಲ ಮತ್ತೆ ಏನು ಮಾಡ್ತಾರೋ ನಮಗೆ ಗುರುತಿಲ್ರಿ. ಆದರೂ ಈಗ ನಮಗೆ ಪರಿಸ್ಥಿತಿ ಅಂದ್ರೂ ಕೆಟ್ಟದ್ರಿ. ಸದ್ಯ ಮನುಷ್ಯರಿಗೂ ಜಡ್ಡು ಬರಲಾಗತ್ತದ, ಈಗ ಕ್ರಿಮಿನಾಶಕಗಳು ಹೆಚ್ಚಾಗಲ್ಕತ್ತವ. ಅದಕ್ಕೆ ಮುಂದಿನ ಪರಿಹಾರ ಏನದ ಅವರು ಅಧಿಕಾರಿಗಳು ಬಂದು ನೋಡ್ಬೇಕ್ರಿ. ನಿಮ್ಮ ಮುಂದಿನ ನಡೆ ಏನು? ಇದನ್ನ ಏನಾದರೂ ಸ್ಥಾಪನೆ ಆಗಲಿಲ್ಲ ಅಂದರೆ, ಸ್ಟಾಪ್ ಆಗಲಿಲ್ಲ ಅಂದರೆ ಮುಂದಿನ ನಡೆ ಏನು ನಿಮ್ಮದು? ಮುಂದಿನ ಪ್ರೊಸೀಜರ್ ಏನದ ನೋಡ್ಕೋಬೇಕ್ರಿ. ಮುಂದೆ ಏನು ಮಾಡ್ಬೇಕಾಗ್ತದ ಅದಕ್ಕೆ ಮಾಡೋಣ್ರಿ. ಮುಂದಿನ ಡಿ ಸಿ ಸಾಹೇಬ್ರಿಗೆ ಮತ್ತು ಇದಕ್ಕೆ ತಹಸೀಲ್ದಾರ್ ಅವ್ರಿಗೆ ಏನು ತಿಳಿಸ್ಬೇಕ್ರಿ. ತಿಳಿಸಿದ ಬಳಿಕ ಅವ್ರ ಪ್ರೊಸೀಜರ್ ಏನು ಕೊಡ್ತಾರೆ ಅದಕ್ಕೆ ಮುಂದೆ ನೋಡ್ಬೇಕ್ರಿ. ಸರ್ 15 ವರ್ಷದಿಂದ ಆಗದಿರೋದು ಇವಾಗ ಆಗ್ತದೆ ಅಂತ ನಿಮಗೆ ನಂಬಿಕೆ ಇದೆಯಾ? ಇಲ್ರಿ, 15 ವರ್ಷದಿಂದ ಇದು ನಡೆದದ ರೀ ಸರ್. 15 ವರ್ಷದಿಂದ ಇದು ನಡೆದದ. ಆದರೂ ಈಗ ನಾವು ಅದಕ್ಕೆ ಕಾರ್ಖಾನೆ ಹೆಂಗೆ ಹೋಗ್ತಾ ಬರ್ತೇವೆ ರೀ. ಅದ್ರ ಪರಿಹಾರ ಮತ್ತೆ ಬಂದ್ ಮಾಡ್ತಾರೆ. ಮತ್ತು ಇವತ್ತು ಹೋದೇವು ಅಂದ್ರೆ ಮತ್ತೆ ಮರುದಿವ್ಸ ಚಾಲು ಮಾಡಿಬಿಡ್ತಾರೆ ನೀರು. ಆದ್ರೆ ಮತ್ತೆ ಈಗ ಅದಕ್ಕಾಗಿ ಇದು ಹೆಚ್ಚಿನ ಇದು ಮಾಡ್ಬೇಕಾದ್ರೆ ನೀರು ಬಂದ ದಿವಸ. ಸರ್ ಹೇಳಿದ್ದು 15 ವರ್ಷದಿಂದ ಬಂದ್ ಆಗದಿರೋದು ಇವಾಗ ಬಂದ್ ಆಗುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ನಂಬಿಕೆ ಇಲ್ರಿ ಸರ. ಆದರೂ ಇದನ್ನು ಮಾಡಂತ ನಾವು ಅಂತೇವ್ರಿ. ಹೋರಾಟ ಮುಂದಿನ ಹೋರಾಟ ಏನದ್ರಿ, ಅವರು ಯಾರೇ ಸಾಹೇಬ್ರು ಬರಲಿಲ್ಲ ಒಂದು ವೇಳೆ ಅಂದ್ರೆ ಆ ಆಫೀಸ್ ಮುಂದೆ ಹೋಗಿ ನಾವು ಹೋರಾಟ ಮಾಡಬೇಕಾಗ್ತದೆ ರೀ. ಉಗ್ರ ಹೋರಾಟ ಮಾಡಿ ಮುಂದೆ ಅವರು ಅದಕ್ಕೂ ಕ್ಲಿಯರ್ ತೊಳಿಲ್ಲ ಅಂದರೂ ಮುಂದೆ ಮತ್ತಿಂದ ಹೆಚ್ಚಿನ ಮಾಡಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ ರೀ. ಈಗೆಲ್ಲ ಥರದ್ದು ತೊಂದರೆ ಅದ ರೀ. ಮುಂದಿನ ಏನು ಹೋರಾಟ ಅಂತ ನೋಡೋಣ ರೀ. ಅವ್ರು ಬಂದು ಅವ್ರ ಗಮನಕ್ಕೆ ತರ್ತೇವೆ ರೀ. ಮೊದಲ ಅವ್ರು ಬರಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಮುಂದೆ ಮಾಡೋದು. ಸರ್ ನಿಮ್ಮ ಹೆಸರು? ಉಮೇಶ್ ಅಲ್ಲ. ಈಗ ನೋಡ್ರಿ, ನಮ್ಮ ಅಲ್ಲಿ ಬೋರಲ್ಲಿ ಹೊಡೆದಿದೆ. ಬೋರಲ್ಲಿ ನೀರು ಅವೇ ಇಳಿತಾವೆ. ಅವು ಈಗ ಸದ್ಯ ನಮ್ಮಲ್ಲಿ ದ್ರಾಕ್ಷಿ ಪಡೋದ, ದ್ರಾಕ್ಷಿಗೆ ಇಫೆಕ್ಟ್ ಆಗ್ತದ, ಅಂದ ದನಕರಿಂದ ಇಫೆಕ್ಟ್ ಅದ. ನಮಗಿಲ್ಲಿ ರಾತ್ರಿ ಮಕ್ಕಳು ಮಚ್ಚರದು ಕಾಟ, ಹಿಂಗೆಲ್ಲ ಭಾಳ ತೊಂದರೆ ಅಂದ್ರೆ ಭಾಳ ತೊಂದರೆ ಅನುಭವಿಸ್ಕೊತಿದ್ದೆವು. ಇದ್ರ ಬಂದದಾಗ ಈಗ ಹಿಂಗೆ ಇದು ಮುಂದೆ ಹೋಗಿ ಬೋರಿ ಹಳ್ಳಕ್ಕೆ ಕೂಡಿ ಅಲ್ಲಿ ನಾವು
ಬ್ಯಾರೇಜ್ ಬಾಂದರ್ ಕಟ್ಟಿ ಬ್ಯಾರೇಜ್ ನೀರು ಹಿಡಿದು ಆ ನೀರಾಗ ಹೋಗಿ ಮಿಕ್ಸ್ ಆಗಿ ಅಲ್ಲೆಲ್ಲ ಇಫೆಕ್ಟ್ ತೋರಿಸ್ಲತ್ತದ. ಆದರೆ ಇದು ಯಾರೂ ಇದಕ್ಕೆ ಕೇರ್ ತೊಗೊಳ್ಳಲು ಹೊಣೆಗಾರ ಯಾರೂ ಬಂದಿಲ್ಲ, ಅದಕ್ಕೆ ಯಾರೂ ಈಗ ಇದು ನೋಡಿಲ್ಲ. ಶಾಸಕರೇನಾದರೂ ಗಮನ ಹರಿಸಿದ್ರ ಇದ್ರ ಬಗ್ಗೆ? ಯಾರೂ ಬಂದಿಲ್ಲ. ಈಗ ನಾವೇ ಶಾಸಕರು, ನಾವೇ ರೈತರು ರೀ. ಹಂಗಾರೆ ತಹಸೀಲ್ದಾರೇ ಇದು ಶಾಸಕರೇ ನಿಮ್ಮ ಕಡೆ ಏನು ಗಮನ ಹರಿಸ್ತಿಲ್ಲ ಊರ ಕಡೆಯಲ್ಲಿ? ಇಲ್ಲ ಯಾವ ಸಮಸ್ಯೆ ಇಲ್ರಿ, ಏನೂ ಇಲ್ರಿ. ನಾವೇ ಏನಾದ್ರೆ ಮತ್ತೆ ಹೋಗಿ ಒದರಿಡೋದು, ಮತ್ತೆ ಒಂದು 2 ದಿನ ಬಂದ್ ಮಾಡೋದು, ಮತ್ತೆ 2 ದಿನ ಆಗ ಮತ್ತೆ ಚಾಲು ಮಾಡೋದು. ಇದೇ ಈಗ ಎಂದು ಕಾರ್ಖಾನೆ ಸ್ಟಾರ್ಟ್ ಆಗ್ಯದ ಅಂದಿನ ಹಿಡಿದು ಹಿಂದಿನ ತನ ಇದೇ ಸಮಸ್ಯೆನೇ ಪ್ರೊಸೆಷನ್ ಅದ. ಎಲ್ಲ ಬಾವಿಗಳಂತ್ರ ಕೆಮಿಕಲ್ ನೀರು. ಹಾಂ, ಈಗ ಬಾವಿಗಳದಾಗ ಎಲ್ಲ ಕೆಮಿಕಲ್ ನೀರವ. ಬಂದು ನೀವು ಅದ್ರ ಸ್ವತಃ ನೋಡ್ತಿದ್ರಿ ಅಂದ್ರೆ ನೋಡ್ರಿ, ಮತ್ತು ನಾವು ನಮ್ಮ ಹೇಳಿಕೆ ಮ್ಯಾಗ ನೀವು ನಂಬಬೇಡ್ರಿ. ನಿಮ್ಮ ಹೆಸರು ಸರ್? ಹನುಮಂತರಾಯ ಸಾರೋಟಿಗೆ. ಮೊದಲ ಚಲೋ ಇದ್ರಿ, ಕುಡಿತಿದ್ದೇವೆ. ಇಲ್ಲಿ ಶುಗರ್ ಫ್ಯಾಕ್ಟ್ರಿದಿಂದ ಎಲ್ಲ ಕೆಮಿಕಲ್ ನೀರು ಬರ್ತದ್ರಿ. ಎಲ್ಲ ಇಲ್ಲಿ ಬಾವಿಗಳಿಗೆ ಬೋರ್ಗಳಿಗೆ ಎಲ್ಲಾ ನೀರು ಅದೇ ನೀರೇ ಬರ್ತಾ ಇದೆ. ಮೊದಲು ತೆಂಗಿನ ನೀರ್ ಇದ್ದಂಗ ಇದ್ದವ್ರಿ, ಈ ಸದ ನಂತರ ಫುಲ್ ಹೊಲಸಾಗಿ ನೀರ್ ಬಿಟ್ಟದ್ರಿ. ನೀರಂತರೂ ಎದಕ್ಕೂ ಕುಡ್ಲಿಕ್ಕೆ ಬರಲ್ಲ, ಎದಕ್ಕೂ ಬೆಳಿಗ್ಗೆ ಬರಲ್ಲ, ಔಷಧಕ್ಕೆ ಬರಲ್ಲ, ಎದಕ್ಕೂ ಬರಲ್ಲ. ಹೊರಗಿನ ನೀರು ಯೂಸ್ ಮಾಡ್ತೇವ್ರಿ ತಂದ್ರಿ. ಇನ್ ಮುಂದೆ ಈ ಹೊಟ್ಟೆ ಯಾರು ಕೇರ್ ತಗೊಳಗ್ಯಾರ, ಬರಲ್ಲಾಗ್ಯಾರ್ರಿ. ಮುಂದೆ ಏನು ಪರಿಹಾರ ಇಲ್ಲ, ಏನೂ ಇಲ್ರಿ ಸರ್. ಹೊಟ್ಟೆ ರೀ ಕಂಡಾಪಟ್ಟಿ ಲುಸ್ಕಾನ್ ಆಗಿ ಹೋಗ್ಯದ್ರಿ. ಈ ನೀರ್ ಔಷಧಕ್ಕೆ ಹಾಕಿ ಯಾವುದೇ ಬೆಳಿ ಔಷಧಕ್ಕೆ ಹೊಡೆದ್ರು ಎಲ್ಲಾ ಬೆಳಿನ ಲುಸ್ಕಾನ್ ಆಗಿ ಸುಟ್ಟು ಹೊಂಟೈತ್ರಿ ಸರ್. ಯಾವ್ದಕ್ಕೂ ನೀರೇ ಇಲ್ರಿ ನಮ್ಗೆ ಹೊಡ್ಲಿಕ್ರಿ ಔಷಧಕ್ರಿ. ಇನ್ ಮುಂದೆ ಯಾವ್ದು ಇದೇ ನೀರೇ ಬರ್ಲಾತ್ರಿ ಸರ್. ಎಲ್ಲ ಬೋರ್ನಾಗ ಬಾವಿಗಳಾಗ ಎಲ್ಲದಕ್ಕೂ ಇದೇ ನೀರೇ ಬರ್ಲಾತೈತ್ರಿ ಸರ್. ಇದೆಲ್ಲಾ ಕಡೆ ಸುತ್ತಮುತ್ತೆಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರ್ ಯಾವುದೇ ಬೋರ್ ಹಾಕ್ಲಿ, ಬಾವಿ ಹೊಡ್ಲಿ, ಎಲ್ಲಾ ಕಡೆ ಇದೇ ನೀರೇ ಬರೋ ಪರಿಸ್ಥಿತಿ ಐತ್ರಿ ಸರ್. ಯಾವಾಗೂ ಸಿಹಿ ನೀರು ಅನ್ನೋಂಥದ್ದು ಇಲ್ರಿ ಕುಡಿಯಾಕ್ರಿ. ಪೂರಾ ಇದೇ ನೀರೇ ಬರ್ತೈತ್ರಿ ಸರ್. ನಾವು ಎಲ್ಲಿ ನೋಡ್ತೀರಿ ನೋಡ್ರಿ, ಹೊಟ್ಟೆ ನೀರೇ ಇಲ್ರಿ ಸರ್ ಕುಡಿಯಾಕ್ರಿ ಸರ್. ಸರ್ ಕೊಂಡ್ ತರ್ತೇವ್ರಿ ಸರ್ ಕುಡಿಯಾಕ್ರಿ. ಫಿಲ್ಟರ್ ನೀರ್ ಕೊಂಡ್ ತರ್ತೇವ್ರಿ ಹೋಗಿ ಬೇರೆ ಊರಿಗೆ ಹೋಗಿರಿ. ಸರ್ ನಿರ್ವಹಣೆ ಇಲ್ರಿ ಸರ್. ಆ ಕಾಡಿ ತಂದು ದೂರಿಂದ ತಂದು ಕುಡಿಸ್ತೇವ್ರಿ ಸರ್. ಇಂತ ದನ ಕರಿ ಕುಡ್ಸೋ ದನ ಸೈಲ್ಗತ್ತವ್ರಿ ಸರ್. ಜಡ್ ಬರ್ಲಾತೈತ್ರಿ, ಏನೂ ಇಲ್ರಿ ಸರ್. ನೀರ್ ಎದಕ್ಕೂ ಉಪಯೋಗ ಇಲ್ರಿ ಸರ್. ಯೂಸ್ ಆಗ್ಲಾರ ನೀರ್ ಐತ್ರಿ ಸರ್.